ಆಸ್ಪತ್ರೆ ಮನೆ ಮೀಟಿಂಗ್ ಎಲ್ಲರಿಗೂ 5,000 ಸಾವಿರ ಕೊಡ್ತೀನಿ, ಒಂದೊಂದು ಲಕ್ಷ ಕೊಡ್ತೀನಿ ಅಂತ ಫಾರಂ ಫಿಲ್ಅಪ್ ಮಾಡಿಸ್ಕೊಂಡವ್ರೆ. ಇನ್ನು ಬಂದಾಗ ಮೈತ್ರಿಕೂಟ ಗೆಲ್ಲ ಸಾಧ್ಯ ಅಲ್ಲ. 28 ಜನ MP ಗೆದ್ದು ಹೋಗೋರಲ್ಲ, ಯಾರಿಗಾನ ಏನೋ ಮಾಡೋರ ಏನ್ ಮಾಡಿ ನಮಗೆ ಅನುಕೂಲ ಮಾಡೋದ್ರೆ ಕಾಂಗ್ರೆಸ್. ಬೇರೆ ಬೇರೆ ಪಕ್ಷರು ಯಾರು ನಮಗೆ ಅನುಕೂಲ ಮಾಡಬಾರ್ದು, ಕಾಂಗ್ರೆಸ್ ಅನುಕೂಲ ಮಾಡಬಾರ್ದು. ಬಿಜೆಪಿಯಿಂದ ಏನು ಪ್ರಯೋಜನ ಇಲ್ಲ. ಬಿಜೆಪಿ ಇದ್ದವರೆಲ್ಲ ಹೋಗಿ ಮನೆ ಕಂಪ್ಯೂಟರ್ ಇದ್ದವರು ಇವರೊಬ್ಬರನ್ನ ಪ್ರಧಾನಿ ಮಾಡ್ತಾರೆ. ಲೋಕಸಭೆಗೆ ಆಯ್ಕೆ ಆಗಿದ್ದವರು ಡಿ.ವಿ. ಸದಾನಂದ ಗೌಡರು. ಪ್ರಯೋಜನ ಇಲ್ಲ. ಈಗ ಅವನು ಈಗ ಕಾಂಗ್ರೆಸ್ ಬಂದಿರೋದಕ್ಕೆ ಈಗ ನಾನು MP ಗೆ ನೆಕ್ಸ್ಟ್ ನಿಲ್ಲಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಾ ಉಂಟು. ಕ್ಷೇತ್ರಕ್ಕೆ ಬಂದಿಲ್ಲ, ಗೆದ್ದು ಹೋದನು. ಇಂದಿರಾ ಗಾಂಧಿ ಇದ್ದಾಗ ಜನಕ್ಕೆ ಭಯ ಇತ್ತು. ಮೋದಿಯವರು ಏನು ಮಾಡ್ತಾ ಇಲ್ಲ, ಬಿಜೆಪಿ ಏನು ವರ್ಕ್ ಮಾಡಿಲ್ಲ. ನಮ್ಮ PF ದುಡ್ಡಲ್ಲೇ 1,000 ರೂಪಾಯಿ ಕೊಡ್ತಾವ್ರೆ ಸೆಂಟ್ರಲ್ ಗೌರ್ಮೆಂಟ್ ಅದು PF. ಮೋದಿ ಒಂದು 500,000 ಜಾಸ್ತಿ ಮಾಡಿದ್ರೆ ರಿಟೈರ್ಡ್ ಆಗಿರೋರೆಲ್ಲ ಮೋದಿಗೆ ಸಪೋರ್ಟ್ ಮಾಡ್ತಾರೆ. ನಿಮ್ ಪ್ರಕಾರ ಸರ್ ನೆಕ್ಸ್ಟ್ ಪ್ರಧಾನಿ ಯಾರಾಗಬೇಕು ಸರ್? ನೆಕ್ಸ್ಟ್ ಪ್ರಧಾನಿ ಬಂದು ನಮ್ಮ ಕಾಂಗ್ರೆಸ್ ಮಲ್ಲಿಕಾರ್ಜುನ ಆಗ್ಬೇಕು ಅಂತ ನಮ್ಗೆ ಆಸೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕೆ ಸರ್? ಅವರು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡವ್ರೆ. ಬೇರೆ ನಮಗೆ ಎಲ್ಲ ಕಡೆಗೂ ಬೇಕಾದಷ್ಟು ವ್ಯವಸ್ಥೆ ಅಲ್ಲಿರೋ ಅವ್ರ ಕ್ಷೇತ್ರ ಅವ್ರ ಊರಲ್ಲಿಗೂ ಜನಕ್ಕೆ ಕೆಲಸ ಕೊಡ್ಸವ್ರೆ. ಪ್ರತಿಯೊಂದಕ್ಕೂ ಸಹಾಯ ಮಾಡವ್ರೆ. ಅವರು ಅಂತ ನಮ್ಮ ಕ್ಷೇತ್ರಕ್ಕೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೆ ಪ್ರಧಾನಿ ಆಗೋದು ತುಂಬ ಇಷ್ಟ ನಮಗೆ. ಸರ್ ಈಗ ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗ್ಲಿ ಅಂತ ಅಂದ್ರೆ ಅವ್ರ ಹೆಸರು ಮುಂಚೂಣಿ ಬಂದಿರೋದಕ್ಕೆ ಈ ತರ ನೀವು ನಿರ್ಧಾರ ತಗೊಂಡಿರೋದು, ಅಥವಾ ರಾಹುಲ್ ಗಾಂಧಿ ಇದ್ರಲ್ಲ ಸ್ವಲ್ಪ ಹಿಂದೆ? ರಾಹುಲ್ ಗಾಂಧಿ ಇರ್ಲಿ, ಬಟ್ ಅವ್ರು ಸೀನಿಯರ್ ತಾನೆ, ಹಳೆ ಅಳುಬ್ರು ಅವರು. ಅವಾಗಿಂದ ಅವರು ಇದಾಗಿದ್ದಾರೆ, ಏನು ಮುಖ್ಯ ಕ್ಷೇತ್ರ ಇದಾಗಿದ್ದಾರೆ. ಇವಾಗ ಕೂಡ ಸೆಂಟ್ರಲ್ಗೆ ಬಂದರೆ ಏನು ನಮಗೂ ಅನುಕೂಲ ಮಾಡಿಕೊಡ್ತಾರೆ. ಈಗ 10 ವರ್ಷದಿಂದ ಅವ್ರು ಇದ್ದಾರೆ, ಯಾರು ಮೋದಿಯವರು. ಈಗ ಸೆಟ್ಟು ನಮ್ದು ಅವರು ಕಾಂಗ್ರೆಸ್ ಬರಲಿ ಅಂತ ನಮ್ಗೆ ಆಸೆ. ಸರಿ ಸರಿ. ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಮ್ಮ ಈಗಿನ ಹೆಸರ ಅಥವಾ ಹಿಂದೆ ರಾಹುಲ್ ಗಾಂಧಿ ಅವರ ಹೆಸರು ಇತ್ತಲ್ಲ, ಸೊ ಅವಾಗ್ಲೂ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಅನ್ಕೋತಿದ್ರ? ಇಲ್ಲ, ರಾಹುಲ್ ಗಾಂಧಿ ಅವ್ರು ಮಾಡಿದ್ದಾರೆ. ಅವ್ರು ಬಂದ್ರು ಒಳ್ಳೆ, ರಾಹುಲ್ ಗಾಂಧಿ ಕೂಡ ಬರ್ಲಿ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಆಗ್ಲಿ ಅಂದ್ರಿ, ನರೇಂದ್ರ ಮೋದಿ ಅವರು ಯಾಕೆ ಪ್ರಧಾನಿಯಾಗಿ ಮುಂದುವರಿಬಾರ್ದು? ಸರ್ ಹೇಳ್ತೀನಿ ಕೇಳಿ, ಒಬ್ಬರೇ ಇದ್ರೆ ಅದು ನಮಗೂ ಅವರು ಅವತ್ತು ಹೊಸ ಮಾಡಿದ್ದಾರೆ ಅಲ್ವಾ. ಜಸ್ಟ್ ಇವಾಗ ಅವ್ರು ಕೂಡ ಪ್ರಧಾನಮಂತ್ರಿಯಾಗಿ ಬಂದರೆ ನಮ್ಗೆ ಕಾಂಗ್ರೆಸ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಅವರು ಬಂದ್ರೆ ನಮ್ಗೆ ಸಾಕು ಅಂತ ಆಗಿದ್ರೆ ನರೇಂದ್ರ ಮೋದಿ ಅವರು 2 ಅವಧಿಗೆ ಸಾಕು, ಮತ್ತೆ ನೆಕ್ಸ್ಟ್ ಬೇಡ ಅಂತ ಹೌದು. ಕಾಂಗ್ರೆಸ್ ಬರೇ ಬಿಜೆಪಿನೇ ಬರ್ತಾ ಇದ್ರೆ ಎಲ್ಲ ಕಮೆಂಟ್ ಇರ್ಬೇಕು. ಕಮೆಂಟ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಯಾರು ಇವರು ಇಬ್ರು ಕಿತ್ತಾಡಿದ್ರೆ ರಾಜಕೀಯ ಮುಂದೆ ಇರೋದು. ಇವಾಗ ನೀವು ಕಲಿತಾ ಇದ್ರೆ ನಾವು ಉತ್ತರ ಕೊಡ್ತಾ ಇದ್ದೇವೆ. ಆದ್ರೆ ಕಾಂಗ್ರೆಸ್ ಅವ್ರ ಉತ್ತರ ಅವರು ಕೊಡ್ಬೇಕು, ಬಿಜೆಪಿ ಅವ್ರು ಉತ್ತರ ಕೊಡ್ಬೇಕು. ಇದು ಅವ್ರವ್ರು ಕಿತ್ತಾಡ್ಕೊಂಡ್ ಬಂದಾಗ ಜನಕ್ಕೆ ತೊಂದರೆ ಆಗ್ದಾಗ ಅವ್ರು ಕಾಪಾಡಿದ್ರೆ ಸಾಕು. ಕಾಂಗ್ರೆಸ್ ನಮಗೆ ಬೇಕಿಲ್ಲ, ನಮ್ಗೆ ಕಾಂಗ್ರೆಸ್ ಮುಖ್ಯ. ಸೊ ಈಗ ಮೈತ್ರಿಕೂಟ ಮಾಡ್ಕೊಂಡಿದಾರಲ್ಲ, INDA ಮೈತ್ರಿಕೂಟ ಮಾಡಿರ್ಬೋದು. ಅದು ಮಾಡಿದ್ರೆ ಅವ್ರು ಇಷ್ಟ ಅದು ಅಲ್ವಾ. ಅದು ಅವ್ರೇನೋ ಗೆಲ್ಬಹುದು ಅನ್ಸುತ್ತಾ ನಿಮ್ಗೆ ಈ ಮೈತ್ರಿಕೂಟ? ಮೈತ್ರಿ ಮಾಡಬಾರ್ದಾಗಿತ್ತು. ಅಲ್ಲ, ಗೆಲ್ಬಹುದು ಅನ್ಸುತ್ತಾ ಈ ಮೈತ್ರಿಕೂಟ ಅಂತ? ಮೈತ್ರಿಕೂಟ ಮಾಡಿದ್ರು ಗೆಲ್ಲ ಸಾಧ್ಯ ಇಲ್ಲ, ಕಾಂಗ್ರೆಸ್ ಬರ್ತದೆ. ನೀವು ರಾಜ್ಯದ ಮೈತ್ರಿ ಬಗ್ಗೆ ಹೇಳ್ತಾ ಇದ್ದೀರಾ. ಕೇಂದ್ರದ ಮೈತ್ರಿ INDA ಮೈತ್ರಿ ಏನ್ ಮಾಡ್ಕೊಂಡಿದ್ದಾರೆ, NDA ಆಪೋಸಿಟ್, ಆ ಮೈತ್ರಿ ಈಗಿನ ಮೋದಿ ಸರ್ಕಾರವನ್ನು ಸೋಲಿಸಬಹುದು ಅಂತ ಅನ್ಸುತ್ತಾ ನಿಮ್ಗೆ? ಹೇಗೆ? ಹೌದು. ಗೆಲುವೇ ಬರೋದು ಕಾಂಗ್ರೆಸ್. ಸೊ ಫೈನ್. ಹಾಗಿದ್ರೆ ಈಗ ರಾಜ್ಯದ ಮೈತ್ರಿ ಬಗ್ಗೆ ಬರೋದಾದ್ರೆ ಬಿಜೆಪಿ ಮತ್ತೆ JDS ಮೈತ್ರಿ ಬಗ್ಗೆ ಅದು ನಾವು ಹೇಳಕ್ಕಾಗಲ್ಲ ಸರ್. ಹೇಳಕ್ಕಾಗೋದಿಲ್ಲ. ನಮಗ್ ಬೇಕಾದ್ರೆ ನಮ್ಮ ಕರ್ನಾಟಕ ಪ್ರಪಂಚದಲ್ಲಿ ಕಾಂಗ್ರೆಸ್ ಬೇಕು ಅಂದ್ರೆ ನಾವು ಕೇಳ್ಕೊಂತ ಇದ್ದೀವಿ. ಕಾಂಗ್ರೆಸ್ ನಮಗ್ ಅನುಕೂಲ ಮಾಡ್ಕೊಡ್ತಂದ್ರೆ ಕಾಂಗ್ರೆಸ್. ಹಾಗಿದ್ರೆ ಈಗ ರಾಜ್ಯ ಸರ್ಕಾರದ ಬಗ್ಗೆ ಏನ್ ಹೇಳ್ತೀರಾ? ಕರ್ನಾಟಕ ರಾಜ್ಯ ಸರ್ಕಾರ ಸರ್ ಏನು ಹೇಳ್ಬೇಕು, ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಬಗ್ಗೆ ಹೇಳಬೇಕಾಗಿಲ್ಲ. ಅವ್ರು 2 ಬಂದಿದ್ದಾರೆ, ಮತ್ತೆ ಮುಂದಕ್ಕೆ ಮಾಡೋದು ಚೆನ್ನಾಗಿ ಮಾಡ್ತಾರೆ. ನಮಗೆ ಇದೆ ಏನು ನೋಡಿ, ಹೆಣ್ಮಕ್ಳಿಗೆ ಬಸ್ಸೆಲ್ಲ ಫ್ರೀ ಬಿಟ್ಟವ್ರೆ ಅದವ್ರ, ಮತ್ತೆ ಏನೇ ಓಡಾಡೋದು ಮಾಡೆ ಅದ್ರ ಬಗ್ಗೆ ನಾವು ಹೇಳಂಗಿಲ್ಲ. ನಾವು ಯಾರು ಕಾಂಗ್ರೆಸ್ ಅಲ್ಲಿ ಮಾಡೋರು, ಬಿಜೆಪಿ ಬೇರೆ ಬೇರೆ ಪಕ್ಷರು ಯಾರು ನಮ್ಗೆ ಏನು ಅನುಕೂಲ ಮಾಡ್ಕೊಡೋದು. ನಾವು ಕಾಂಗ್ರೆಸ್ ನಮ್ಗೆ ಅನುಕೂಲ ಮಾಡ್ಕೊಡಿದ್ರೆ, ನಮ್ಮ ಜನಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ನಮಗೆ ಮುಖ್ಯ ಕಾಂಗ್ರೆಸ್ ಬೇಕು ಅಂತ ಕೇಳ್ಕೊಂತ ಇದ್ದೀವಿ ಅಷ್ಟೇ. ಸರಿ ಸರ್. ಈಗ ಪ್ರೆಸೆಂಟ್ ಅಲ್ಲಿ ಇರುವಂತದ್ದು ಒಂದು ಪ್ರೆಸೆಂಟ್ ಅಲ್ಲಿ ಈಗ ಪ್ರಸ್ತುತ ಇರುವಂತದ್ದು ಯೋಜನೆಗಳು ಏನಿದೆ, ಉಚಿತ ಯೋಜನೆಗಳು ಅಥವಾ ಗ್ಯಾರಂಟಿ ಯೋಜನೆಗಳು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ಮಾಡಿದ್ರೆ ಉಚಿತ ಮಾಡೋದು ಸರ್. ಈಗ ಬಸ್ ಮಾಡವ್ರೆ ಉಚಿತ ಅಲ್ವಾ, ಬಸ್ಸು. ಮತ್ತು ಹೆಣ್ಮಕ್ಳಿಗೆ 2,000 ಕೊಡ್ತಾವ್ರೆ. ಆಮೇಲೆ 10 ಕೆಜಿ ಅಕ್ಕಿ ಕೊಡ್ತಾವ್ರೆ. ಆಮೇಲೆ ಇನ್ನೇನು ಬೇಕಾದ್ರೂ ಓದೋರಿಗೆ 1,500 3,000 ರೂಪಾಯಿ ಹೌದು ಸ್ಟಾರ್ಟ್ ಆಗಿದೆ. ಇನ್ನೇನು ಮಾಡ್ತಾರೆ, ಅದಕ್ಕಿಂತ ಅನುಕೂಲ ಮಾಡಿಕೊಡ್ತಾರೆ. ಬಿಜೆಪಿ ಮಾಡಿಲ್ಲ ಒಂದು. ಹಾಗಿದ್ರೆ ಈ ಉಚಿತ ಯೋಜನೆಗಳಿಂದ ಅನುಕೂಲ ಇದೆ? ಹಾಗಾದ್ರೆ ಜನಕ್ಕೆ ಇದೆ ಅನುಕೂಲ ಇದೆ. ಓದೋರ್ಗೆ, ಮನೆಗಿರೋರ್ಗೆ, ಊಟಕ್ಕೆ ಎಲ್ಲ ಅನುಕೂಲ ತಲುಪ್ತಾ ಇದೆ ಅಂತೀರಾ ಸರ್? ಈ ಯೋಜನೆ ತಲುಪ್ತದೆ. ನಮಗೆಲ್ಲ ಕೊಡ್ತಾ ಇದ್ದಾರೆ. ಆಮೇಲೆ ಸೀನಿಯರ್ಗೆ ಪಿಂಚನ್ ಕೊಡ್ತಾರೆ. ಈಗ ಪಿಂಚನ್ ಕೊಡ್ತಾರೆ. ನಮ್ಮಂತ ವಯಸ್ಸಾದವ್ರಿಗೆ ಪಿಂಚನ್ ಕೊಡ್ತಾವ್ರೆ. ಮಾಡಿದಾರೆ, ಅದನ್ನ ನಾವು ತಗೋಬೇಕು. ಅಷ್ಟೇ ಮಾಡಿ ಮಾಡ್ಕೋಬೇಕು ನಾವು ಅಷ್ಟೇ. ನಾವು
ಹೌದು. ಹಾಗಿದ್ರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಕಾರ್ಯಾಡಳಿತ ನಿಮ್ಗೆ ಅಥವಾ ಒಂದು ಕಾರ್ಯವೈಖರಿ ಇಷ್ಟ ಆಗಿದೆ? ಇಷ್ಟ ಆಗಿದೆ ಸರ್, ಇಷ್ಟ ಆಗಿದೆ. ನಮ್ಮ ಸಮಾಧಾನ ಆಗಿದೆ, ಇಷ್ಟ ಆಗಿದೆ. ಅವರೇ ಬೇಕು ಮುಂದಕ್ಕೆ ಬಂದು ಸಂತೋಷ ನಮಗೆ. ಹೌದು. ಸಿಎಂ ಸಿದ್ದರಾಮಯ್ಯನವ್ರ ಬಗ್ಗೆ ಏನ್ ಹೇಳ್ತೀರಾ? ಹಾಗೇನೆ ಅವರು ಮುಂದುವರಿಬೇಕಾ ಮುಖ್ಯಮಂತ್ರಿಗಳಾಗಿ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ? ಹೇಳ್ತೀನಿ ಕೇಳಿ, ಸಿದ್ದರಾಮಯ್ಯ ಬಂದ್ರು ಸಂತೋಷ, ಡಿ ಕೆ ಶಿವಕುಮಾರ್ ಸಂತೋಷನೇ. ನಮಗೆ ಕಾಂಗ್ರೆಸ್ ಅವರು ತುಂಬ ಅನುಕೂಲ ಮಾಡವ್ರೆ, ನಮ್ಗೇನು ತೊಂದರೆ ಇಲ್ಲ. ಮನೆಗೆ ಲೈಟ್ ಬಿಲ್ಲು, ಕರೆಂಟ್ ಬಿಲ್ ಎಲ್ಲ ಫ್ರೀ ಆಗೋದು. ಕರೆಂಟ್ ಬಿಲ್ ಎಲ್ಲ ಫ್ರೀ ಮಾಡ್ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮಾಡ್ಕೊಟ್ಟಿದ್ದಾರೆ. 2,000 ಮನೆ ಕೊಡ್ತಾರೆ ಗೃಹಿಣಿಯರಿಗೆ, 1,000 ರೂಪಾಯಿ ಓದೋರಿಗೆ, 3,000 ರೂಪಾಯಿ ಮನೆಗಿರೋರಿಗೆ ಓದೋರಿಗೆ, ಮತ್ತು ಅಕ್ಕಿ ಫ್ರೀ ಕೊಡ್ತಾವ್ರೆ. ಊಟ ಇನ್ನೇನು ಬೇಕು, ಅವರು ಚೆನ್ನಾಗಿ ಮಾಡೋರು ಸಂತೋಷ ನಮಗೆ. ಮುಂದೆ ನೆಕ್ಸ್ಟ್ ಅವರೇ ಬರಲಿ, ಬೇಕಾದ್ರೆ ನಾನು ಓಟ್ ಹಾಕ್ತಿರ್ಬೇಕು ಅವ್ರಿಗೆ. ಹಾಗಿದ್ರೆ ಒಟ್ಟಾರೆಯಾಗಿ ನೀವು ಈಗ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ಕೆಲಸಗಳು ಆಗ್ಬೇಕು ಅನ್ಕೋತೀರಾ? ಯಾವೆಲ್ಲ ಅಭಿವೃದ್ಧಿ ಕೆಲಸಗಳಾಗಬೇಕು? ಈಗ ಓದೋರಿಗೆ ಕೆಲಸ ಆಗಬೇಕು, ಮನೆಗಿರೋರಿಗೆ ಎಷ್ಟೊತ್ತಿನ ಕೆಲಸ ಹೋಯ್ತಲ್ಲ ಅವ್ರ ಕೆಲಸ ಆಗಬೇಕು. ಮಾಡಿಕೊಟ್ಟ ಸಂತೋಷ ಅವ್ರಿಗೆ, ಮಾಡಿಕೊಡೋದು ನಮ್ಮ ನಂಬಿಕೆ ನಮಗಿದೆ, ಮಾಡಿಕೊಡ್ತಾರೆ. ಲೋಕಸಭೆಯಿಂದ ಈ ಲೋಕಸಭೆಯಿಂದನ ಈ ಮಕ್ಕಳು ಬಡ ಮಕ್ಕಳುಗಳಿರ್ತಾರೆ, ಅವ್ರಿಗೆ ಕೆಲಸ ಉದ್ಯೋಗಗಳು ಮುಖ್ಯವಾಗಿ ಕೊಡಬೇಕು. ಬೀದಿ ಹುಡುಗರು ಅಲ್ಲಿದ್ದಾರೆ, ಕೆಲಸ ಕಾರ್ಯ ಇಲ್ಲ ಅಂತ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಜಾಸ್ತಿ ಜನ ಮಕ್ಕಳಿಗೆ ಅನಾಹುತ ಆಗ್ತಾಯಿದೆ. ಓದ್ಬಿಟ್ಟು ಮನೆಗಿದ್ದಾರೆ, ಅವ್ರಿಗೆ ಕೆಲಸ ಕಾರ್ಯ ಇಲ್ಲ. ಅವ್ರಿಗೆ ದಯವಿಟ್ಟು ಒಂದು ಕೆಲಸ ಕಾರ್ಯ ಒಂದು ಕೊಟ್ಟರೆ ಮಕ್ಕಳೆಲ್ಲ ಒಂದು ದಾರಿ ಹುಡುಕೊಂಡು ಒಂದು ಕೆಲಸದ ಮೇಲೆ ಗಮನ ಹರಿಸಿ ಹೋಗ್ತಾರೆ. ಅವರು ಮುಂದಿನ ಪೀಳಿಗೆ ಮುಂದಕ್ಕೆ ಒಳ್ಳೆಯದಾಗುತ್ತೆ. ಅದೊಂದು ದಯವಿಟ್ಟು ಲೋಕಸಭೆಯಿಂದ ಮಾಡಿಕೊಡ್ಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ತೆ ಅಮ್ಮ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿ. ಓಕೆ, ಮೋದಿ ಅವರು ಯಾಕಮ್ಮ? ಎಲ್ಲದಕ್ಕೂ ಅನುಕೂಲ ಮಾಡ್ತಾರೆ ಅವರು. ಇವ್ರು ಏನು ಮಾಡಿದ್ದಾರೆ? 2,000 ಕೊಡ್ತೀನಿ ಅಂದ್ರೆ ಅದು ಕೊಡ್ತೀನಿ, ಇದೇನು ಕೊಟ್ಟಿಲ್ಲ. ಮೋದಿ ಬಂದರೆ ಒಳ್ಳೇದೆಲ್ಲ ಮಾಡ್ತಾರೆ. ಹೌದು. ಈಗ ರಾಹುಲ್ ಗಾಂಧಿ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಅನ್ಸಲ್ವಾ ಪ್ರಧಾನಮಂತ್ರಿ? ಅವ್ರು ಏನು ಮಾಡಿಲ್ಲ, ನಾವೇನು ಕೊಡಲ್ಲ ಅವ್ರಿಗೆ. ಬೇಡ. ಸೊ ಮತ್ತೆ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು. ಓಕೆ. ಈಗ ಪ್ರಸ್ತುತ ಇದಾರಲ್ಲ, ಎರಡನೇ ಅವಧಿ ಇನ್ನೇನು ಮುಗಿತಾ ಬಂತು ನರೇಂದ್ರ ಮೋದಿ ಅವರು, 10 ವರ್ಷ ಕಂಪ್ಲೀಟ್ ಆಗ್ತಾ ಬಂತು. ಸೊ ಏನಾದರೂ ಅಭಿವೃದ್ಧಿಗಳನ್ನು ಕಂಡಿದ್ದೀರಾ ನರೇಂದ್ರ ಮೋದಿ ಅವರು? ಎಲ್ಲ ಕಾಶಿ ಚೆನ್ನಾಗಿ ಮಾಡಿದ್ದಾರೆ, ಮೇನ್ ರೋಡ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಪೆನ್ಷನ್ ಕೊಟ್ಟಿದ್ದಾರೆ, ರೈತರಿಗೆಲ್ಲ ದುಡ್ಡು ಕೊಟ್ಟಿದ್ದಾರೆ, ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರಲ್ಲ, ಅವ್ರಿಗೆ ತಾನೇ ಹಾಕಬೇಕು. ಇವ್ರು ಏನು ಮಾಡಿದ್ದಾರೆ? 2,000 ಕೊಡ್ತೀನಿ ಅಂತ ಕೊಟ್ಟೇ ಇಲ್ಲ, ಇನ್ನೇನು ಮಾಡ್ಬೇಕು ಹೇಳಿ? ಸರಿ, ಹಾಗಿದ್ರೆ ಈಗ ರಾಜ್ಯ ಸರ್ಕಾರದ ಬಗ್ಗೆ ಬರೋದಾದ್ರೆ ಏನು ಹೇಳ್ತೀರಾ? ರಾಜ್ಯ ಸರ್ಕಾರ ಬರೋದು ಏನಂತಂದ್ರೆ ಇನ್ನೇನು ಹೇಳೋಕ್ಕಾಗುತ್ತೆ? ಅವ್ರು ಮೋದಿಯವ್ರು ಬರಲಿ ಅಂತ ನಾವು ಬೇಡ್ಕೊಳ್ತೀವಿ. ಇಲ್ಲಿನ ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ ಹಾಗೇನೆ ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳೋದಾದ್ರೆ? ಸಿದ್ದರಾಮಯ್ಯವರು ಅವ್ರು 2,000 ಕೊಡ್ತೀನಿ, ರೇಷನ್ ಕೊಡ್ತೀನಿ, ಏನು ಕೊಟ್ಟಿಲ್ಲ ಸರ್. ಸರ್ ನಮಸ್ತೆ, ನಿಮಗೆ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗಬೇಕು ನೆಕ್ಸ್ಟ್? ಕಾಂಗ್ರೆಸ್ ಬಂದರೆ ಒಳ್ಳೆ ಸರ್, ಬಡಬಗ್ಗರಿಗೆಲ್ಲ ಒಳ್ಳೇದಾಗುತ್ತೆ. BJP-ಯಿಂದ ಏನು ಪ್ರಯೋಜನ ಇಲ್ಲ. ಓಕೆ. ಈಗ ವಾಜಪೇಯಿ ಎಲ್ಲಿದ್ರು ಅಲ್ವಾ? ಅವರ ಅಲ್ಲಿ ಎಲ್ಲ BJP-ಲಿ ಇದ್ದವರೆಲ್ಲ ಹೋಗಿ ಮನೆ ಕಂಬಿಟ್ರು. ಇವಾಗ ಇದ್ದವ್ರು ಇವರೊಬ್ಬರನ್ನ ಪ್ರಧಾನಿ ಮಾಡ್ಬೇಕು. ಈಗ ಯಾರಾದ್ರೂ ನಿರ್ದಿಷ್ಟ ಆಯ್ಕೆ ಇದೆಯಾ ನಿಮಗೆ ಕಾಂಗ್ರೆಸ್ಸಿಂದ? ಅಂದ್ರಿ ಕಾಂಗ್ರೆಸ್ಸಿಂದ ಆಗಲಿ ಪ್ರಧಾನಿ ಅಂದ್ರಿ, ಆಗಬೇಕು. ಮಗಳು ಅಂದರೆ ಪ್ರಿಯಾಂಕಾ ಗಾಂಧಿನಾ? ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಆಗಬೇಕು. ಇಂದಿರಾ ಗಾಂಧಿ ಥರ ಬರಬೇಕು. ಯಾಕೆ ಸರ್ ಅವರೇ ಆಗಬೇಕು ಅಂತೀರಾ? ಪಾಲಿಟಿಕ್ಸಲ್ಲಿ ಬಡಬಗ್ಗರಿಗೆ ಒಳ್ಳೇದು ಮಾಡ್ತಾರೆ. ಆಮೇಲೆ ಕೆಲವು ಲೋನ್ಗಳು ಎಲ್ಲ ಇದು ಮಾಡ್ತಾರೆ. ಇವರು ಏನಿಲ್ಲ, ಸುಮ್ಮ ಬಾಯ್ಲಿ ಹೇಳ್ದು 28 ಜನ MP ಗೆದ್ದು ಹೋಗೋರಲ್ಲ, ಯಾರಿಗಾನ ಏನೋ ಮಾಡೋರ? ಏನು ಮಾಡಿದ್ ನೋಡಿ, ಇವನೇ ಈ ಕಡೆನೇ ಅವನು ನೆಕ್ಸ್ಟ್ ನಿಲ್ಲಲ್ಲ ಅಂತ ಅವನೇ. ಈ ಕಡೆ MP ಗೆದ್ದಿರೋನು ನನಗೆ ನಿಲ್ಲಲ್ಲ ಅಂತ BJP-ಲಿ ಗೆದ್ದ. ಏನಿಲ್ಲ, ಈಗ ಅಶ್ವತ್ಥನಾರಾಯಣ ನೋಡಿ BJP-ಲಿ ಗೆದ್ದವನೇ ಬಂದು ಜನಗಳ ಸೇವೆ ಮಾಡ್ತಾವನು. ಅವ್ರ ಹತ್ರನೂ ಫೋಟೋ ಐತೆ ನಂದು. ಇಂದಿರಾ ಗಾಂಧಿ ಮನೆಗೆ ಹೋಗ ಅಲ್ಲ ಯಮ್ನ ಕಾಲ ಹತ್ರನೇ ಕೂತಿದ್ದೀನಿ, ಫೋಟೋ ಇದೆ. ಇಂದಿರಾ ಗಾಂಧಿ ಇದ್ದಾಗ ಜನಕ್ಕೆ ಭಯ ಇತ್ತು, ಏನು ಮಾಡ್ತಾಳೆ ಅಂತ. ಏನು 106 ಜನ ಯಮ್ಮನ್ನು ಕಾಯ್ಕೊಂಡು ನಿಂತಿರೋದು. ಆದರೂ ಅವತ್ತು ಬಾಡಿಗೆ ಇದು ಹಾಕೊಳ್ಳಲಿಲ್ಲ. ಅವಳು ಇನ್ಫಾರ್ಮೇಷನ್ ಕೊಟ್ಬಿಟ್ರು, ಯಾರೋ ಮನೇಲಿದ್ದಳು. ಹಿಂಗೆ ಬಗ್ ನೋಡಿದ್ಲಲ್ಲ, ಅಲ್ಲಿ ಅವ್ರಿಗೆ ಗೊತ್ತಾಗೋಯ್ತು. ಪಂಜಾಬ್ ದೇವಸ್ಥಾನಕ್ಕೆ ಈ ಅಮ್ಮನ್ನ ಬಿಡಲಿಲ್ಲ. ಅದಕ್ಕೇನು ಮಾಡಿಬಿಟ್ರು, ನೆಕ್ಸ್ಟ್ ಏನು ಮಾಡಿಬಿಟ್ರು, ಒಳಗಡೆ ಇದ್ದು ಇವ್ರನ್ನೆಲ್ಲ ಆಚೆ ತಳ್ಬಿಟ್ಟು ಒಳಗಡೆ ನುಗ್ಗಿಬಿಟ್ಲು. ಇದು ಕಾಂಪಿಟೇಷನ್ ಬಂದು ಶೂಟ್ ಮಾಡಿತ್ತು. ಒಳಗಡೆ ಇರೋನ್ನೇ ಹಿಡ್ದು ಹಾಕ್ಬೇಕು. ಯಾರೋ ಪಂಜಾಬ್ನವರು ಏನು ಮಾಡ್ತಾರೆ? ಇಂದಿರಾ ಗಾಂಧಿ ಅವರ ಮರಣದ ದಿನಗಳ ಈಗ ನೀವು ಅಂದರೆ ಇಂದಿರಾ ಗಾಂಧಿ ಅವರ ಅಭಿಮಾನಿ.
ಓಕೆ, ತುಂಬಾ ಫಾಲೋ ಮಾಡ್ತಿದ್ರಿ ಅವ್ರನ್ನ? ಹೌದು. ಓಕೆ, ನಮಗೆಲ್ಲ ಒಳ್ಳೆ ಅಂಗಡಿ ಮನೆ ಸಿಕ್ತು, ಇದು ಭಾಳ ನಾನು ಮಾತಾಡ್ತೀನಿ. ಸರಿ ಹೇಳಿ ಸರ್ ಹೇಳಿ. ಮನೆ ಸಿಕ್ತು. ಈಗ ಪ್ರಿಯಾಂಕಾ ಗಾಂಧಿ ಅವರು ಆಗ್ಲಿ ಅಂತ ಅಂದ್ರಲ್ಲ ಪ್ರಧಾನಿ, ಸೊ ಅವರಲ್ಲಿ ಅಂದ್ರೆ ಅವ್ರ ಅಪ್ಪನಲ್ಲಿರುವಂತದ್ದಾಗ್ಲಿ ಅಥವಾ ಅವ್ರ ಅಜ್ಜನಲ್ಲಿರುವಂತಹ ಕ್ವಾಲಿಟೀಸ್ಗಳು ಅಂದ್ರೆ ಗುಣಗಳೇನಾದ್ರು ನೋಡಿದಿರಾ? ಅವರೆಲ್ಲ ಒಳ್ಳೆಯರು ಸರ್. ನೆಹರು ಅಂತವರು ಒಳ್ಳೆಯರು, ಇಂದಿರಾ ಗಾಂಧಿ ಒಳ್ಳೆಯರು, ಸೋನಿಯಾ ಗಾಂಧಿ ಫಾರಿನೋಳು ಅಂತ ಇಂಗ್ಲೀಟ್ ಹೊಡಿತಾ ಇದ್ದಾರೆ. ಈಗ ಮಗಳು ಇಲ್ಲಿ ಹುಟ್ಟಿರೋದ್ರಿಂದ ಇಂಡಿಯಾದಲ್ಲಿ ಅವಳು ಆಗ್ಬಿಟ್ರೆ ಒಳ್ಳೇದು. ಸರ್, ಈಗ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಏನಂದ್ರೆ ರಾಜಕೀಯ ಅನುಭವ ಇಲ್ಲ, ಅವ್ರಿನ್ನೂ ಪ್ರಬುದ್ಧವಾಗಿ ಮಾತಾಡಲ್ಲ, ಪ್ರಬುದ್ಧ ರಾಜಕಾರಣ ಇಲ್ಲ ಅಂತಾರೆ, ಏನ್ ಹೇಳ್ತೀರಾ ನೀವು? ಹೌದು, ಅವ್ರಿಗೆ ಇನ್ನ ಅರ್ಥ ಆಯ್ತಾ ಇಲ್ಲ, ಇನ್ನ ಕಲಿತಾ ಇದ್ದಾರೆ. ಓಕೆ, ಆ ನಿಟ್ಟಿನಲ್ಲಿ ಹಂಗಾದ್ರೆ ನಿಮ್ಗೆ ಪ್ರಿಯಾಂಕಾ ಗಾಂಧಿ ಅವರೇ ಬೆಟರ್ ಅನ್ಸುತ್ತಾ? ಬೆಟರು ನಮ್ಮ ಪ್ರಕಾರ. ಬೇರೆ ಹೆಂಗದ ನಮಗೆ ಗೊತ್ತಿಲ್ಲ. ಓಕೆ, ನಾವು ನೆಕ್ಸ್ಟ್ ತಿರ್ಗಾ ಹೋಗುವ ಚಾನ್ಸ್ ಇದೆ. ಸೊ ಈಗ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಇದ್ದಾರೆ. ನಿಮ್ಮ ಪ್ರಕಾರ ಅವ್ರು ಮುಂದುವರಿಬಾರ್ದು ಅಂತ ಆಯ್ತು, ಬೇರೆಯವ್ರ ಪ್ರಧಾನಿ ಆಗ್ಲಿ ಅಂತ. ಯಾಕೆ ಸರ್ ನರೇಂದ್ರ ಮೋದಿ ಅವ್ರು ಯಾಕೆ? ಮೋದಿಯವರು ಏನು ಮಾಡ್ತಾ ಇಲ್ಲ ಸರ್, ನಿಮ್ಮ ಪರವಾಗಿ ನಿಮ್ಗೆ ಗೊತ್ತು ಏನು ಮಾಡ್ತಾವ್ರಾ ಇಲ್ವಾ ಎತ್ತ ಅಂತ. ನೋಡಿ, ಫ್ಯಾಕ್ಟ್ರಿ ಸೈಡಲ್ಲಿ ರಿಟೈರ್ಡ್ ಆಗಿರೋದಕ್ಕೆ ಪಿಂಚಿನ್ ಇಲ್ಲ, PF ಇಂದ 1,000 ಕೊಡ್ತಾವನೆ. ಈತ ನಮಗೆ ಜಾಸ್ತಿ ಮಾಡಿದ್ರೆ ಅವನು ಕರೆಕ್ಟಾಗಿ ಅವನೇ ಅಂತ ಹೇಳ್ಬೋದು. ನಮ್ಮ PF ದುಡ್ಡಲ್ಲೇ 1,000 ರೂಪಾಯಿ ಕೊಡ್ತಾವ್ರೆ, ಸೆಂಟ್ರಲ್ ಗೌರ್ಮೆಂಟದ್ದು PF ಆಫೀಸು. ಮೋದಿ ಒಂದು 500,000 ಜಾಸ್ತಿ ಮಾಡಿದ್ರೆ ರಿಟೈರ್ಡ್ ಆಗಿರೋರೆಲ್ಲ ಮೋದಿಗೆ ಸಪೋರ್ಟ್ ಮಾಡ್ತಾರೆ ಅಲ್ವರಾ? ಸರ್, ಈಗ ಕಾಂಗ್ರೆಸ್ ಪಕ್ಷದಿಂದ ಅಥವಾ ಮೈತ್ರಿಕೂಟ ಏನು ಮಾಡ್ಕೊಂಡಿದ್ದಾರೆ ಒಟ್ಟಾರೆಯಾಗಿ INDA ಅಂತ, ಅದರಿಂದ ಕೇಳಿ ಬರ್ತಾ ಇರೋ ಹೆಸರು ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು. ಪ್ರಸ್ತುತ ಸ್ವಲ್ಪ ದಿನದ ಹಿಂದೆ ರಾಹುಲ್ ಗಾಂಧಿ ಅವ್ರದ್ದಿತ್ತು. ಏನು ಹೇಳ್ತೀರಾ ಮಲ್ಲಿಕಾರ್ಜುನ ಖರ್ಗೆ? ಒಂದು ಕಾಲದಲ್ಲಿ MLA ಆಗಿದ್ರು, ಮಿನಿಸ್ಟರ್ ಆದರು, ಏನೇನಾದರೂ ನಮ್ಮ ಸಂಬಂಧಿಕರೇ, ಸದಸ್ಯರ ಮನೆ ಮಗನ ಮಿನಿಸ್ಟ್ರು, ಅವನಿಗೆ ಪೋಸ್ಟ್ ಕೊಟ್ಟಿರೋದು ಒಳ್ಳೆ ಪವರ್ಫುಲ್. ಇವಾಗ SC ಎಲ್ಲ ಒಂಥರ ಹಿಡ್ಕೊಂಡು ಕೂತವ್ರೆ, ಪ್ರಧಾನಿ ಆಗ್ಬೋದಾ ಖರ್ಗೆ ಇರು ಅಂತ. ಏಜ್ ಆಯಿತು. ಸರ್, ನಿಮ್ಮ ಪ್ರಕಾರ ಆಗಬೇಕಾ? ಆದರೆ ಹೇಗಿರುತ್ತೆ, ಏನು ಕತೆ? ಆಗೋ ಚಾನ್ಸ್ ಇಲ್ಲ ಸರ್. ಇಲ್ಲ ಅಂತೀರಾ? ಇದೇ ಕಂಟಿನ್ಯೂ ಮಾಡ್ತಾರೆ, ಕಾಂಗ್ರೆಸ್ ಪ್ರೆಸಿಡೆಂಟೇ ಕಂಟಿನ್ಯೂ ಮಾಡ್ತಾರೆ. ಓಕೆ, ಪವರ್ಫುಲ್ ಅಲ್ವಾ? ಸರಿ. ಹಾಗಿದ್ರೆ ಈಗ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋದಾದ್ರೆ ಹೇಗಿದೆ ಅಂತೀರಾ ರಾಜ್ಯ ಸರ್ಕಾರದ ಒಂದು ಕಾರ್ಯವೈಖರಿ? ಈಗ ಸಿದ್ದರಾಮಯ್ಯ ಬಂದ ಲೇಡೀಸ್ಗೆಲ್ಲ 2,000, 6,000, 5,000 ಕೊಡ್ತಾವನೆ. ಈ ಲೇಡೀಸ್ಗೆ ಓಟ್ ಹಾಕೋಕ್ಕೆ ಈಜಿ ಆಯ್ತು. ಈಗ ಗಂಡಸರಿಗೇನು ಇಲ್ಲ, ಬರೀ ಲೇಡೀಸ್ಗೆ. ಈಗ ಅಶ್ವತ್ಥನಾರಾಯಣ ಮನೆ ಮೀಟಿಂಗ್ ಎಲ್ಲರಿಗೂ 5,000 ಕೊಡ್ತೀನಿ, 1 ಲಕ್ಷ ಕೊಡ್ತೀನಿ ಅಂತ ಫಾರಮ್ ಫಿಲ್ಅಪ್ ಮಾಡಿಸ್ಕೊಂಡವ್ರೆ. ಇನ್ನು ಬಂದಾಗ ಅದು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇದ್ದಾರೆ, ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಸಿದ್ದರಾಮಯ್ಯನೇ ಕರೆಕ್ಟು. ಸಿದ್ದರಾಮಯ್ಯನವರು ಎಲ್ಲ ಥರ ಅನುಭವ ಬಿಟ್ಟವನು, ತಿಳುವಳಿಕೆ ಇದೆ, ಏನು ಮಾಡಬೇಕು ಎತ್ತ ಏನು ಅಂತ ಗೊತ್ತು. ಸರ್, ಈ ಕ್ಷೇತ್ರದಲ್ಲಿ ಅಂದರೆ ಮಲ್ಲೇಶ್ವರಂ ಅಶ್ವತ್ಥನಾರಾಯಣ ಅವರು ಇರೋದಲ್ವಾ ಶಾಸಕರಾಗಿ, ಹೇಗಿದೆ ಸರ್? ಅಂದರೆ ಏರಿಯಾ ವೈಸ್, ಕ್ಷೇತ್ರದ ವೈಸ್ ಡೆವಲಪ್ಮೆಂಟ್ ಏನಾದ್ರು ಇದೆಯಾ? ಅಭಿವೃದ್ಧಿಗಳು ಅಭಿವೃದ್ಧಿ ಏನಿಲ್ಲ, ಕೆಲಸ ಅದು ಇದು ಮಾಡ್ತಾರೆ, ಓದಾಡಿಕೆ ಎಲ್ಲ ಕೇಳ್ಕೊತಾರೆ, ಮಾಡ್ತಾರೆ. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಾಗ ಇದಿದೆ. ಅಶ್ವತ್ಥನಾರಾಯಣ ವರ್ಕ್ ಮಾಡ್ತಾರೆ. ಲೋಕಸಭೆಗೆ ಆಯ್ಕೆ ಆದಂಥವ್ರು DV ಸದಾನಂದ ಗೌಡರು. ಅದೇನು ಪ್ರಯೋಜನ ಇಲ್ಲ. ಏನು ಸರ್? ಪ್ರಯೋಜನನೇ ಇಲ್ಲ. ಈಗ ಅವನು ಈಗ ಕಾಂಗ್ರೆಸ್ ಬಂದಿರೋದಕ್ಕೆ ಈಗ ನಾನು MP ನೆಕ್ಸ್ಟ್ ನಿಲ್ಲಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಾವನು. ಅರ್ಥ ಆಯ್ತಾ? ಕಾಂಗ್ರೆಸ್ಸೇ ಬರೋದು. ಸೊ ಈ ನೆಕ್ಸ್ಟ್ ಬಾರಿ, ಮುಂದಿನ ಬಾರಿ ಕಾಂಗ್ರೆಸ್ ಬರೋದು ಅಂತೀರಾ? ಇಲ್ಲಿ MP ಸೀಟು ಕಾಂಗ್ರೆಸ್ಸೇ. ಯಾಕೆ ಸರ್ ಹಂಗಿದ್ರೆ? ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಮಾಡಿಲ್ವಾ ಅಥವಾ ಕ್ಷೇತ್ರಕ್ಕೆ ಬಂದೇ ಇಲ್ಲ ಅವನು? ಅದೇ ಬಂದಿಲ್ವಾ? ಕ್ಷೇತ್ರಕ್ಕೆ ಬಂದಿಲ್ಲ, ಗೆದ್ದು ಹೋದನು. ಎಲ್ಲ ಬರೀ MP ಆಗಿರೋದು, ಮಿನಿಸ್ಟರ್ ಆಗಿದೆ, ಎಲ್ಲ ಕಡೆ ಓಡಾಡಬಹುದು. ಬರೀ MP ಬಂದು ಏರಿಯಾದಲ್ಲಿ ವಿಸಿಟ್ ಕೊಟ್ಟು ಜನಗಳಿಗೆ ಮಾತಾಡಿಸಿ ಒಂದು ಅನುಕೂಲ ಪಡಿಬೇಕು. ಅವಾಗಲೇ ಜನ ಬಂದ್ರಪ್ಪ ಓಟ್ ಹಾಕೋಣ ಒಳ್ಳೆಯರು. ಈಗ ನೋಡಿ ಅಶ್ವತ್ಥನಾರಾಯಣ ಬರ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ. ಸರ್, ಈಗ ನರೇಂದ್ರ ಮೋದಿ ಅವರ ಹೆಸರಿನಿಂದ ಒಂದು ಮತ ಹೆಚ್ಚಿಸುವಂಥದ್ದು MP ಅಭ್ಯರ್ಥಿಗಳು, ಹಾಗೇನೆ ಅವರ ಒಂದು ವರ್ಚಸ್ ಇಟ್ಕೊಂಡು ಇವ್ರು ಗೆಲ್ತಾ ಇರೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಮೋದಿ ಇರೋದ್ರಿಂದ ಸ್ವಲ್ಪ ಗೆಲ್ಲೋ ಚಾನ್ಸು ಬೇರೆ ಕಡೆ. ಓಕೆ, ಇಲ್ಲಿ ಆದ್ರೂ ಅವರು ಮೋದಿ ಅವರ ಹೆಸರು ಉಪಯೋಗಿಸ್ಕೊಂಡು ಗೆಲ್ತಾರಲ್ಲ, ಅಭ್ಯರ್ಥಿಗಳಿಗೆ ಏನು ಹೇಳ್ತೀರಾ? ಅಂದರೆ ಅವ್ರದ್ದೇನು ಹೇಳಿ? ಅವರು ಸೆಲೆಕ್ಟ್ ಮಾಡಿ ಸೀಟ್ ಕೊಡ್ತಾವ್ರೆ. ಮೋದಿಯವರು ಯಾರಿಗೆ ಸೀಟ್ ಕೊಡಬೇಕು ಏನು ಎತ್ತ ಅಂತ ಅನುಭವ ಪಡ್ತಾವ್ರೆ, ಅದರಿಂದ ಸೀಟ್ ಕೊಡ್ತಾರ, ಅವ್ರು ಗೆಲ್ತಾರೆ. ಅಲ್ಲಿ
ನಮ್ಮ ಕರ್ನಾಟಕದಲ್ಲಿ ಭಾರಿ ಕಷ್ಟ ಇದೆ. ನೆಕ್ಸ್ಟ್ ಸೊ ಫೈನ್ ಸರ್. ಈಗ ಎಲ್ಲವನ್ನು ಗಮನಿಸಿದ ನಂತರ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜನರ ಪರವಾಗಿ ಯಾವೆಲ್ಲ ಕೆಲಸಗಳು ಮಾಡಬೇಕು ಅಂತ ಅನ್ಸುತ್ತೆ ನಿಮಗೆ, ಅಭಿವೃದ್ಧಿ ಕೆಲಸಗಳನ್ನು? ಏನೆಲ್ಲ ರೋಡ್ಗಳು ಅಂತೆ, ಫುಟ್ಪಾತ್ ಅಂತೆ, ಜನ ಸೇವೆ ಮಾಡಬೇಕು. ಅವಾಗ ಜನಕ್ಕೆ ಒಂದು ಅನುಭವ ನೋಡಿ ಹೇಳಿ ಓಟ್ ಹಾಕ್ತಾರೆ. ನೀವು ಯಾರು ಅನ್ನೋದೇ ಗೊತ್ತಿಲ್ಲ, ಓಟ್ ಕೇಳಕ್ಕೆ ಬಂದರೆ ಏನಂತ. ಸರಿ ಸರ್. ಸರ್ ಈಗ ಇದು ಇನ್ನೊಂದು ಪ್ರಶ್ನೆ ಏನಂದರೆ, ನಿಮಗೆ ಮೊದಲಿನ ರಾಜಕಾರಣವನ್ನು ಗಮನಿಸಿದ್ದೀರಾ, ಈಗಿನ ರಾಜಕಾರಣವನ್ನು ಗಮನಿಸ್ತಾ ಇದ್ದೀರಾ, ಏನು ವ್ಯತ್ಯಾಸ, ಏನು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರು ಏನು ವರ್ಕೇ ಮಾಡಿಲ್ಲ ಸರ್, BJP ಅವ್ರು ಏನು ವರ್ಕ್ ಮಾಡಿಲ್ಲ. ಅಶ್ವತ್ಥನಾರಾಯಣ ಇರೋದ್ರಿಂದ ಸ್ವಲ್ಪ ವರ್ಕ್ ನಡೀತಾ ಇದೆ ಈ ಕ್ಷೇತ್ರ, ನಿಮ್ಮ ಕ್ಷೇತ್ರದಲ್ಲಿ, ನಮ್ಮ ಕ್ಷೇತ್ರದಲ್ಲಿ. ಅದರಿಂದ ಅವನಿಗೆ ಓಟ್ ಹಾಕೋ. ಈಗ ನೋಡಿ 4 ಸಲ ಈಜಿಯಾಗಿ ಹೊಡ್ಕೊಂಡ್ಬಿಟ್ಟ. ಎಸ್, ಹೌದು. ಓಕೆ, ಥ್ಯಾಂಕ್ ಯು ಸರ್. ಸರ್, ನಿಮಗೆ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗುತ್ತೆ? ಕಾಂಗ್ರೆಸ್ ಬಂದರೆ ಒಳ್ಳೇದು. ಓಕೆ, ಕಾಂಗ್ರೆಸ್ ಅಲ್ಲಿ ಯಾರಾದರೂ ಆಗಲಿ ಅಂತೀರಾ? ಕಾಂಗ್ರೆಸ್ ಬಂದರೆ ಒಳ್ಳೇದು. ಸರ್, ರಾಹುಲ್ ಇವರು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇದಾರಲ್ಲ, ಅವರು ಮುಂದುವರಿಯೋದು ಬೇಡ ಅಂತನಾ? ಯಾಕೆ ಬೇಡ? ನಮಗೇನು ಅವಾಗಿಂದ ನಾವು ಕಾಂಗ್ರೆಸ್ಸೇ, ನಾವು ಅವಾಗಿಂದ ಕಾಂಗ್ರೆಸ್ಸೇ, ನಾವು ಕಾಂಗ್ರೆಸ್ ಇದೆ ಒಳ್ಳೇದು ನಮಗೆ. ಓಕೆ, ಸರಿ. ಹಾಗಿದ್ರೆ ಈಗ ರಾಜ್ಯ ಸರ್ಕಾರ ಇರೋದು ಕಾಂಗ್ರೆಸ್ ಅಲ್ವಾ, ಏನು ಹೇಳ್ತೀರಾ ರಾಜ್ಯ ಸರ್ಕಾರ? ರಾಜ್ಯ ಸರ್ಕಾರ ಪರವಾಗಿಲ್ಲ, ಸಿದ್ದರಾಮಯ್ಯನವರು ಪರವಾಗಿಲ್ಲ. ಆದರೆ ಲೇಡೀಸ್ಗೆಲ್ಲ ಹೆಲ್ಪ್ ಮಾಡಿದ್ದಾರೆ, ಜೆಂಟ್ಸ್ಗೇನು ಹೆಲ್ಪ್ ಮಾಡಿಲ್ಲ. ಈ ಬಸ್ಸಿಂದೆಲ್ಲ ಮಾಡೋದೆಲ್ಲ ನನಗೇನು ಇಷ್ಟ ಇಲ್ಲ. ಯಾಕೆನಿ ವಯಸ್ಸಾದವ್ರಿಗೆ, 60 ವಯಸ್ಸಾದವ್ರಿಗೆ, ಅವ್ರಿಗೆ ಮಕ್ಕಳಿಗೆ ಪರವಾಗಿಲ್ಲ. ಎಲ್ಲರಿಗೂ ಹೆಂಗಸ್ರಿಗೆಲ್ಲ ಪೂರ ಕೊಟ್ಬಿಟ್ರು. ಇವಾಗ ಗಂಡಸ್ರಿಗೆ ವಯಸ್ಸಾದ್ರೆ ಇಲ್ವಾ? ಅದೊಂದು ಇದೆ. ಒಳ್ಳೇದು ಮಾಡಿದ್ದಾರೆ, ಪರವಾಗಿಲ್ಲ. ಕೆಲವು 2,000 ರೂಪಾಯಿ ಬರ್ತೈತೆ, ಕೆಲವು ಹೋದ ತಿಂಗಳು ಬಂದಿದೆ, ಈ ತಿಂಗಳು ಬಂದಿಲ್ಲ. 2,000 ರೂಪಾಯಿ ಕೊಡ್ತಾ ಇಲ್ವ ಅದು ನಮ್ಮ ಮಗಳಿಗೆ? ಅದೇನು ಅದು ಯಾವಾಗ ಕೊಡ್ತಾರೋ ಏನು, ಅದಾಗೆ ಅದು ಬಂದಿಲ್ಲ ಅಂದ್ರೆ ಯಾರು ಕೇಳಬೇಕು, ಏನು ಮಾಡೋಕ್ಕೆ ಗೊತ್ತಿಲ್ಲ. ಸೊ ಹಾಗಿದ್ರೆ ಈ ಉಚಿತ ಯೋಜನೆಗಳು ಅಂತಂದ್ರೆ ಉಪಯೋಗ ಇದೆ, ಬಟ್ ಎಲ್ಲವೂ ಅಲ್ಲ ಅನ್ನೋದು, ಮತ್ತೆ ತಲುಪ್ತಾ ಇಲ್ಲ ಅನ್ನೋದು ನಿಮ್ಮ ತಲುಪ್ತಾ ಇಲ್ಲ. ಇದು ಅಕ್ಕಿ ಜಾಸ್ತಿ ಮಾಡೋದು, ಅದು ಡಿಪೋಗೆ ಬರ್ತೈತೆ, ಬ್ಯಾಂಕಿಗೆ ಬರ್ತೈತೆ. 2,000 ರೂಪಾಯಿ ಕರೆಕ್ಟಾಗಿ ತಿಂಗಳು ಬರ್ತಿಲ್ಲ. ಹೋದ ತಿಂಗಳು ಬಂದು ಈ ತಿಂಗಳಿಂದ ಬಂದೇ ಇಲ್ಲ.